ಅಣ್ಣ ಅರಕೆರೆಯಿಂದ. ಅರಕೆರೆ? ಅರಕೆರೆ ಅಣ್ಣ. ನೀವು ನಮ್ಮ ಸಂಘಟನೆ ಗ್ರೂಪ್ ಅಲ್ಲಿ ಇದ್ದೀರಾ? ಮೊದ್ಲು ಇದ್ದೋ ಅಣ್ಣ, ಇವಾಗ ಇಲ್ಲ. ಇವಾಗ ಇದೆಯಾ ಇಲ್ವಾ? ಇವಾಗ ಇಲ್ಲ ಅಣ್ಣ. ಇರ್ಬೇಕಲ್ವಾ ಸಂಘಟನೆ? ಅಣ್ಣ ಇದು ಇವರು ಅರ್ಜೆಂಟಾಗಿ ತೊಂದರೆ ಮಾಡ್ಬಿಟ್ರು. ಅಂದ್ರೆ ಹೆಂಗೆ ಅಣ್ಣ, ಒಂದೇ EMI ಪೆಂಡಿಂಗ್ ಇದ್ದಿದ್ದು. ನಾನು ಕಟ್ಟೋಣ ಅಂತ ಹೋಯ್ತಿದ್ದೆ. ನಾನು 8 ಗಂಟೆಗೆ ಓಪನ್ ಇರವಲ್ಲ, 10 ಗಂಟೆಗೆ ಕಟ್ಟೋಣ ಅಂದ್ಬಿಟ್ಟು ನಾನು ಸುಮ್ಮನೆ ನನ್ನ ಹೆಂಡತಿ ವಾಲೆ ಇಟ್ಕೊಂಡು ಗಾಡೀಲಿ ಸರಿ ಆಯ್ತು 10 ಗಂಟೆ ಕಟ್ಬಿಡೋಣ ಅಂದ್ಬಿಟ್ಟು ನಾನು ಬಂದೆ. ಒಂದೇ EMI ಇದ್ದಿದ್ದು, ಜಾಸ್ತಿ ಇಲ್ಲ. ಇವ್ರು ಅಡ್ಡ ಹಾಕೊಂಡ್ಬಿಟ್ಟು ಏಕ್ದಮ್ ನನ್ನ ಆಚೆ ಹಾಕ್ಬಿಟ್ಟು ಅಣ್ಣ ಗಾಡಿ ಎತ್ಕೊಂಡು ಹೋಗ್ಬಿಟ್ರು. ಈಗ ಅವ್ರು ಒಂದು ಲೆಟರ್ನು ಕೊಡ್ಲಿಲ್ಲ, ಗಾಡಿಲಿ ಏನ್ ಐಟಮ್ ಇದೆ ಅಂತ ನೋಡಕ್ ಬಿಡ್ಲಿಲ್ಲ. ದನದ ತರ ನಾನು ಆಚೆ ಗಾಡಿ ಎತ್ಕೊಂಡು ಹೋಗ್ಬಿಟ್ಟು, ಇವಾಗ ಸರ್ ಅದ್ರಲ್ಲಿ ನನ್ನ ವಾಲೆ ಇದೆ, ಫಸ್ಟ್ ಗಾಡಿ ತರಿಸಿ ಅಂದ್ರೆ EMI ಹಾಕಿದೀನಿ, ಫಸ್ಟ್ ನಂಗೆ ಸೀಸಿಂಗ್ ಚಾರ್ಜ್ ಕೊಡು, ಆಮೇಲೆ ನಿಂದ ಏನಾಯ್ತು ನೀನು ನೋಡ್ಕೊಳ್ಳೋ ಅಂತ ಹಂಗೆ ಹಿಂಗೆ ಅಂತ ಆವಾಜುಗಳು ಆಗ್ತಾರಣ್ಣ. ಮುಗಿತಾ ಮಾತಾಡಿದ್ದು? ಹ್ಞೂ ಅಣ್ಣ. ಇನ್ನು ಏನಾದ್ರು ಇದ್ರೆ ಹೇಳ್ಬಿಡು, ಆಮೇಲೆ ನಾನು ಮಾತಾಡ್ತೇನೆ. ನಮ್ಮಲ್ಲಿ ಮಧ್ಯದಲ್ಲಿ ಮಾತಾಡ್ಬಾರ್ದು ನಮಗೆ. ಇಲ್ಲ ಇಲ್ಲ ಅಣ್ಣ ಅಷ್ಟೇ. ಈಗ ನೀನು ಹೇಳಿದೆ ಒಂದು EMI ಪೆಂಡಿಂಗ್ ಇತ್ತು ಅಂತ. ಹ್ಞೂ ಅಣ್ಣ. ಸರಿನಾ? ಯಾವತ್ತೇ ಆಗ್ಲಿ ಒಂದು EMI 2 EMI 3 EMI ಇಲ್ಲ 10 EMI ಯಾವತ್ತೇ ಆಗ್ಲಿ ಒಬ್ಬ ರೋಡಲ್ಲಿ ಸೀಸ್ ಮಾಡೋದಕ್ಕೆ ಬರೋ ಅಂತ ವ್ಯಕ್ತಿ ನಿನ್ನ ಗಾಡಿನ ಸೀಸ್ ಮಾಡ್ತಾನೆ ಅಂದ್ರೆ ಅವನ ಕೈಯಲ್ಲಿ ಸೀಸಿಂಗ್ ಲೆಟರ್ ಇರ್ಬೇಕು. ನೋಡಪ್ಪ ನಿನ್ ಗಾಡಿ ಸೀಸಿಂಗ್ ಅಲ್ಲಿದೆ ನೋಡು, ಬ್ಯಾಂಕ್ ಇಂದ ನಿನ್ ಗಾಡಿನ ಸೀಸ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ನಮ್ಗೆ. ಅಣ್ಣ ನಾನು ಕೇಳ್ದೆ ಅಣ್ಣ, ಒಂದ್ ನಿಮಿಷ ಅವ್ರು ಮಾತಾಡಕ್ಕೂ ಬಿಡ್ಲಿ, ಆಜಿಕ್ ಹಾಕೋರು ನನ್ನ. ಸಂಘಟನೆ ಗ್ರೂಪ್ ಅಲ್ಲಿ ಯಾಕಿರ್ಬೇಕು ಅಂತ ಹೇಳ್ತೀವಿ ಅಂದ್ರೆ, ಈ ರೀತಿಲಿ ಹೊರಗಡೆಯಿಂದ ಬಂದು ದೌರ್ಜನ್ಯ ಮಾಡ್ತಾರೆ ಅಂದಾಗ ಇಮಿಡಿಯೇಟ್ಲಿ ಅಟ್ಲೀಸ್ಟ್ ಗ್ರೂಪ್ ಅಲ್ಲಿ ಒಂದು ಲೊಕೇಶನ್ ಹಾಕಿ, ಬ್ರದರ್ ಈ ಕಡೆ ಯಾರಿದ್ದೀರಾ ದಯವಿಟ್ಟು ಬನ್ನಿ, ಹಿಂಗ್ ತೊಂದರೆ ಮಾಡ್ತಾ ಇದಾರೆ ಅಂದ್ರೆ ನಿನ್ನ ಹತ್ರ ಗಾಡಿ ಕಿತ್ಕೊಳ್ಳೋಷ್ಟರಲ್ಲಿ ಆ ಕಡೆ ಯಾರಾದ್ರೂ ನಿಯರ್ ಇದ್ರೆ ಒಂದ್ 4 ಜನ ಓಡ್ ಬರ್ತಾರೆ. ಅಲ್ಲೊಂದ್ 4 ಜನ ಬಂದಾಗ ನಾವು ಗ್ರೂಪ್ ಗಳಲ್ಲಿ ತಿಳಿಸಿರ್ತೀವಿ ಒಬ್ಬ ಸೀಸರ್ ಬಂದ್ರೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ. ಕ್ರಾಸ್ ಕ್ವಶನ್ಗಳು ಮಾಡ್ತಿದ್ದಾಗ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗಳಿಗೆ ಇನ್ಫಾರ್ಮೇಶನ್ ಕೊಟ್ರೆ ಪೊಲೀಸರು ಅದು ಸ್ಪಾಟಕ್ಕೆ ಬರ್ತಾರೆ. ಅವಾಗ ನಾವು ನಮ್ಮಂತವ್ರಿಗೆ ಫೋನ್ ಮಾಡ್ಕೊಟ್ರೆ ಅವಾಗ ನಾವು ಪೊಲೀಸವ್ರ ಹತ್ರ ಮಾತಾಡ್ತೀವಿ. ನಮ್ಗೇನಿಲ್ಲ ಸರ್, ಅವ್ನ ಗಾಡಿ ಸೀಸ್ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ನಮ್ಗೆ ಸೀಸಿಂಗ್ ಲೆಟರ್ ಕೊಡದೆ ನಾವ್ ಯಾವ್ದೇ ಕಾರಣಕ್ಕೂ ಗಾಡಿ ಬಿಡೋದಿಲ್ಲ. ಅವ್ನು ಯಾರು ಗಾಡಿ ತಗೊಂಡು ಹೋಗಿ ಬರ್ತಾನೆ ಅವ್ನ್ ಗಾಡಿ ಇನ್ವೈಟ್ ಮಾಡಿ ಎತ್ಕೊಂಡು ಹೋಗ್ಲಿ, ಏಕಾಏಕಿ ತಗೊಂಡು ಹೋಗಕ್ ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಸ್ಟೇಷನ್ ಹತ್ರ ಹಾಕ್ಸಿ ಅಂತ ನಾವು ಮಾತಾಡ್ಬೋದು. ಈಗ ನೀವುಗಳೆಲ್ಲ ಏನು ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂದಂಗೆ ನಿಮ್ಗೆ ಏನೋ ತೊಂದರೆ ಆದಾಗ ಮಧ್ಯದಲ್ಲಿ ಮಾತಾಡ್ಬಾರ್ದು. ವೆಂಕಟರಮಣ ಅಂದಾಗ ಸಂಕಟ ಬಂದಾಗ ನಮಗ್ ಫೋನ್ ಮಾಡ್ತೀರಾ, ಫೋನ್ ಮಾಡಿದಾಗ ಈ ಘಟನೆ ನಡೆದೈತೆ ಅಂತ ಹೇಳಿದಾಗ ನಾವ್ ಇದನ್ನ ಕೇಳಿಸ್ಕೊಂತೀವಲ್ಲ, ನಮ್ಗೆ ಇದ್ರ ಬಗ್ಗೆ ಏನು ಎತ್ತ ಅಂತ ಪಿನ್ ಟು ಪಿನ್ ಗೊತ್ತಿರೋದ್ರಿಂದ ನೀವ್ ಹೇಳೋ ಅಂತ ಮಾತನ್ನ ಕೇಳಿಸ್ಕೊಂಡಾಗ ನಮ್ಗೆ ಒಂಥರ ಅಸಹಾಯಕ ಸ್ಥಿತಿ ಕೇಳ್ಕೊಂಡು ಸುಮ್ಮನಾಗುವಂತ ರೀತಿ ಇಲ್ಲದಾಗ ನಮ್ಗೆ ಬೇಜಾರಾಗ್ತದೆ. ಯಾಕೆಂದ್ರೆ ಅವ್ರಲ್ಲಿ ಏನ್ ನಡೆಸ್ತವ್ರಲ್ಲ ಒಂದ್ ತಂದೆ, ನನ್ನ ಮಕ್ಳಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಈ ಡ್ರೈವರ್ಸ್ ಅನುಕೂಲ ಖಡಕ್ ಆಗಿ ಸಾಥ್ ಕೊಡ್ಬೇಕು. ಸಾಥ್ ಕೊಟ್ಟಾಗ್ಲೇ ನನ್ನ ಮಕ್ಳನ್ನೆಲ್ಲ ಬಗ್ಬಡಿಯಕ್ ಸಾಧ್ಯ. ನೀವುಗಳೆಲ್ಲ ಹೆಂಗೆ ಅಂದ್ರೆ ಬಿಡು ನೋಡ್ಕೊಳ್ಳೋಣ, ಯಾವ ಸಂಘಟನೆ ಯಾವನು ಹಂಗೆ ಹಿಂಗೆ ಈ ತರ ಮನಸ್ಥಿತಿಲಿ ಇದ್ದಾಗ ನಾವು ನಮ್ಗೇನು ದಿವ್ಯ ದೃಷ್ಟಿ ಇರ್ತದ ನೋಡಿ, ಇವತ್ತು ಬೆಳಗ್ಗೆ ಒಂದ್ ಗಾಡಿ ಹಿಡಿತಾರೆ, ಅವ್ನ ಗಾಡಿಗೆ ನಾವ್ ಹೆಲ್ಪ್ ಮಾಡ್ಬೇಕು ಅನ್ನೋದೇನಾದ್ರು ನಮ್ಗೆ ದಿವ್ಯ ದೃಷ್ಟಿ ಇದ್ರೆ ಬಿಡಪ್ಪ ಮುಂದೆ ಆಗೋ ಘಟನೆ ಇದು ಅಂತ ಗೊತ್ತಾಗಿ ಫೋನ್ ಮಾಡಿ ಹೇಳ್ಬೋದು. ಆದ್ರೆ ಏನು ಇಲ್ಲ, ನೀವುಗಳು ಸಂಘಟನೆಯಲ್ಲಿ ಇರ್ಬೇಕು, ಸಮಸ್ಯೆ ಆದಾಗ ಅಪ್ಡೇಟ್ ಕೊಡ್ಬೇಕು, ಆಗ ನಮ್ ಕೈಲಾದ ಮಟ್ಟಿಗೆ ನಾವೇನಾದ್ರೂ ಒಂದು ಮಾಹಿತಿಗಳು ಕೊಡ್ಬೋದು. ಈಗ ನೋಡಿ ನನ್ಗೆ ಹೇಳ್ತಾ ಇದೀಯಾ, ಈಗ ಅವ್ನ್ ಗಾಡಿ ತಗೊಂಡೋಗ್ಬಿಟ್ಟು ಅವ್ನ್ ಶೆಡ್ ಅಲ್ಲಿ ಹಾಕೊಂಡೋನೋ ಇಲ್ಲ ಎಲ್ಲಿ ನಿಲ್ಲಿಸ್ಕೊಂಡೋನೋ ಅದ್ ನನಗ್ ಗೊತ್ತಿಲ್ಲ. ಈಗ ನೀನ್ EMI ಕೂಡ ಕಟ್ಬಿಟ್ಟಿದ್ಯಾ, ಕಟ್ಬಿಟ್ಟಿದ್ಯಾ, ಇವಾಗ ಅವನು ಗಾಡಿನ ಕೊಡ್ಬೇಕು ಅಂದ್ರೆ ನಂಗೆ ಸೀಸಿಂಗ್ ದುಡ್ಡು ಕೊಡು ಅಂತ ಕೇಳ್ತವ್ನೆ. ಈಗ ಹೇಳ್ತೀನಿ ಕೇಳು, ಅಂತ ರಾಸ್ಕಲ್ಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಸಂಘಟನೆಯಲ್ಲಿರೋ ಸದಸ್ಯರುಗಳು ನಿನ್ ಸಮಸ್ಯೆಗಳನ್ನ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನೀವೆಲ್ಲ ಕೂತ್ಕೊಬೇಕು. ನೋಡಿ ಸರ್, ಗಾಡಿ ಹಿಂಗ್ ಹಿಡ್ದಾಗ ಏನೂ ಕೂಡ ಮಾಹಿತಿಗಳು ಕೊಟ್ಟಿಲ್ಲ ನಮ್ಗೆ, ನೋಡಿ ನಿಮ್ ಲೋಕಲ್ ಸ್ಟೇಷನ್ಗೂ ಕೂಡ ಇಂಟಿಮೇಶನ್ ಕೊಡ್ದೇನೆ ಗಾಡಿ ಕಿತ್ಕೊಂಡು ಹೋಗಿದ್ದಾರೆ, ಕಿತ್ಕೊಂಡೋಗಿರೋ ಸೀಸರ್ ಕಳ್ಳನೋ ಯಾವನೋ ನಮಗ್ ಗೊತ್ತಿಲ್ಲ, ನಿಮ್ ಗಾಡಿ ಕಿತ್ಕೊಂಡು ಹೋಗಿದ್ದಾನೆ, ನಾನು EMI ಕೂಡ ಕಟ್ಟಿದೀನಿ, ನೋಡಿ ಹಿಂಗೇನೋ ಗಾಡಿ ಜುವೆಲ್ ಬೇರೆ ಇಟ್ಟಿದೀನಿ ನಾನು, ಇವಾಗ ಗಾಡಿ ತಂದು ಕೊಡೋ ಅಂತ ಹೇಳಿದ್ರೆ ನಾನು ದುಡ್ಡು ಕೊಡು ನಾನು ಕೊಡ್ತೀನಿ ಅಂತ ಕೇಳ್ತಾನೆ ಅಂದ್ರೆ ಇವರೆಲ್ಲ ಯಾರು ಸರ್, ಯಾರು ಇವರೆಲ್ಲ ಸೀಸರ್ಗಳ ಇಲ್ಲ ರೋಡ್ ರೋಗ್ಸಾ ಇಲ್ಲ ರೌಡಿಗಳ ನನ್ನ ಮಕ್ಳು ಅಂತ ಹೇಳಿ ನೀವು ಕೇಳ್ಬೇಕು. ನೀವು ಪೊಲೀಸ್ನವ್ರ ಹತ್ರ ಹೋಗಿ ಕೇಳೋದಿಲ್ಲ, ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನೀವು ಮಾತಾಡಕ್ ಹೋದಾಗ ಪೊಲೀಸರು ಏನೋ ಹಂಗೆ ಹಿಂಗೆ ಅಂದ ತಕ್ಷಣ ಎದುರ್ಕಂತೀರಾ. ಹಿಂಗಿದ್ದಾಗ ನಾವೇನ್ ಮಾಡ್ಬೋದು ಹೇಳು, ಏನ್ ಮಾಡ್ಬೋದು?
ಇಲ್ಲ ಅಣ್ಣ ಇವಾಗ ಹೋಗಿ ಕೊಡ್ತೀನಿ ಹೆಂಗ ಅಂತಾನೆ. ಹೋಗ್ ಕೇಳು ಯಾವನ್ ಸರ್ ಇವ್ನು ಯಾವನ್ ಸರ್, ಯಾವ ಏಜೆನ್ಸಿ ಅವನು ಅಂದ್ರೆ ನನ್ಗೆ ಏನ್ ಸರ್, ಇವ್ನು ಯಾವ್ದಾದ್ರು ಏಜೆನ್ಸಿಯಿಂದ ಬಂದಿದ್ರೆ ಆ ಏಜೆನ್ಸಿ ಸಂಸ್ಥೆಯವನು ಈ ಬ್ಯಾಂಕ್ ಜೊತೆಗೆ ಟೈಅಪ್ ಆಗಿದ್ದಾನೆ ಅನ್ನೋದಕ್ಕೆ ಏನಿದೆ ಆಧಾರ? ಮತ್ತೆ ಈ ಏಜೆನ್ಸಿಯವನು ನನ್ ಗಾಡಿ ಸೀಸ್ ಮಾಡಿದೀನಿ ಅಂತ ಹೇಳ್ತಾನಲ್ಲ, ಈ ಲೋಫರ್ ಯಾವ ಏಜೆನ್ಸಿಯಿಂದ ಬಂದಿದ್ದೀನಿ ಅಂತ ನನ್ಗೇನು ಡಾಕ್ಯುಮೆಂಟ್ರಿನ ತೋರಿಸಿಲ್ಲ. ಈ ಲೋಫರ್ ನನ್ ಮಗ ತಗೊಂಡೋಗಿ ಯಾರಿಗಾರು ಗೊತ್ತು ಸಾಯಿಸ್ಬಿಟ್ರೆ ನಾನ್ ಜೈಲ್ಗೆ ಹೋಗ್ಬೇಕಲ್ಲ ಸರ್, ಈ ಮುಂಡೆ ಮಕ್ಳು ಬರ್ತಾರ ಅಂತ ನೀವು ಕೇಳ್ಬೋದು. ಆ ಕೇಳೋ ಗಟ್ಟು ನಿಮ್ಗಿಲ್ಲ. ನಾವ್ ಯಾರಾದ್ರೂ ಕೇಳಿ ನಿಂತು ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮಂತವ್ರು ಸಪೋರ್ಟ್ ಕೊಡೋಕು ನೀವುಗಳು ಯಾರು ಬರಲ್ಲ. ಹೆಂಗಿದ್ಮೇಲೆ ನಾವು ನಿಮ್ಮಂತವ್ರಿಗೆ ಏನ್ ಹೆಲ್ಪ್ ಮಾಡ್ಬೇಕು ಕೂತ್ಕೊಳ್ಳೋಣ? ಇಲ್ಲ ಅಣ್ಣ ಇವಾಗ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಅದೇ ಮಾಡ್ತೀನಿ ಅಣ್ಣ. ಈಗ್ಲೂ ಅಷ್ಟೇ ಹಂಗೆ ತರಲ್ಲ ಕೊಡು ಆಮೇಲೆ ಏನಣ್ಣ ಅವರು ಬೇಕಾಬಿಟ್ಟು ಮಾತಾಡ್ಬಿಟ್ಟು ಹೋಗ್ತಾರೆ. ಬ್ರದರ್ ನಾನು ಹೇಳಲ್ವ ಬ್ರದರ್, ನನಗೆ ಇವ್ರು ಯಾವನ್ನು ಏಜೆನ್ಸಿ ನಡೆಸ್ತಾರೆ ಮತ್ತೆ ಅಲ್ಲಿ ಸೀದರ್ ಹುಡುಗರುಗಳು ಅಂತ ಯಾರವ್ರೆ, ಇವ್ರು ಏನು ಅಲ್ಲ ನನಗೆ. ನಾನ್ ಏನಾದ್ರು ಫೀಲ್ಡ್ ಗಿಡ್ ನಿಂತ್ಕೊಂಡ್ರೆ ನನ್ ಮಕ್ಳು ನನ್ನ ಮಕ್ಳು ಒಂದ್ ಗಾಡಿ ಸೀಸ್ ಮಾಡ್ಬಾರ್ದು, ಆ ಕೆಲಸ ಕೊಟ್ಟು ತೋರಿಸ್ಬಿಡ್ತೀನಿ. ಆದ್ರೆ ಈ ಡ್ರೈವರ್ ಸಂಕುಲದಲ್ಲೇ ನಮಗ್ ಸಪೋರ್ಟ್ ಇಲ್ಲ ಅಂದಾಗ ನಾನ್ ಯಾಕೆ ಗುರು ತಲೆ ಕೆಡ್ಸ್ಕೊಬೇಕೆ? ನನ್ ಗಾಡಿ ಸೀಸ್ ಆಗೈತಾ ಕೆಲಸ ಕೊಡಕ್ ಅವ್ರಿಗೆ? ಏನ ಹೋಗ್ಲಿ ಅದನ್ನೇ ಹೋಗ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ಟು ಬರ್ತೀನಿ. ಅದನ್ನ ಮಾಡಿ ಫಸ್ಟ್ ನೋಡೋಣ, ನಿಮ್ ಪೊಲೀಸ್ ರೆಸ್ಪಾನ್ಸ್ ಕೊಡ್ತಾರೆ ಇಲ್ವಾ ಗೊತ್ತಾಗುತ್ತೆ. ಸರಿ ಅಣ್ಣ ಆಯ್ತು.